ನಮಸ್ಕಾರ ವೀಕ್ಷಕರೇ, ಸುಹಾಸಿನಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ವೀಕ್ಷಕರೇ, ಮಹಿಳಾ ಕಾರ್ಯಕ್ರಮ ಅಂದರೆ ಬರೀ ಮಹಿಳೆಯರಷ್ಟೇ ನೋಡಬೇಕಾಗಿರುವಂಥದ್ದಲ್ಲ, ಇಡೀ ಕುಟುಂಬವೇ ನೋಡಬೇಕಾಗಿರುವಂತಹ ಮಾಹಿತಿ ನಾನು ನಿಮಗೆ ತಂದಿದ್ದೀನಿ. ಎಸ್, ಇವತ್ತಿನ ಎಪಿಸೋಡೇ ಅಂಥದ್ದು. ತುಂಬ ವಿಶೇಷವಾದಂಥ ಒಂದು ಅಯ್ಯರ್ ಕುಟುಂಬದಲ್ಲಿದ್ದೀನಿ. ಆ ಕುಟುಂಬವನ್ನು ನೀವು ಯಾಕೆ ನೋಡಲೇಬೇಕು, ಯಾಕೆ ಮೆಚ್ಚಲೇಬೇಕು ಅಂತಂದರೆ ಅದು ತುಂಬಾ ವಿಭಿನ್ನವಾಗಿದೆ ಅನ್ನೋದಕ್ಕೆ ಮತ್ತೊಂದು ಸಾಕ್ಷಿ ಇದೆ ಅಲ್ಲಿ. ಏನಪ್ಪ ಅಂತಂದರೆ, ಒಂದು ಕುಟುಂಬ ಅಂತಂದರೆ ಈಗಿನ ಲೈಫ್ ಸ್ಟೈಲ್ ನೋಡಿ ನಿಮಗೆ ಒಂಚೂರು ಪುರ್ಸೋತಿರೋದಿಲ್ಲ. ನಮಗೆ ಏನನ್ನು ಮಾಡ್ತೀವಿ ಅಂತ ಒಂದು ಕೆಲಸ, ನಮ್ಮ ಕೆಲಸ ಮುಗಿಸ್ಕೊಂಡು ಬರ್ತೀವಿ, ಮತ್ತೆ ಮನೆ ಬರ್ತೀವಿ, ನೆಕ್ಸ್ಟ್ ಡೇ ಮತ್ತೆ ಕೆಲಸಕ್ಕಂತ ಹೋಗ್ತೀವಿ. ಆದರೆ ಇಲ್ಲಿ ಕೆಲಸದ ಜೊತೆಗೆ ವೃತ್ತಿ ಪ್ರವೃತ್ತಿ ಹವ್ಯಾಸಗಳ ಒಂದು ದೊಡ್ಡ ಸಹಾಗರವೇ ಇದೆ ಅಂತಲೇ ಹೇಳ್ಬೋದು. ಸಾಕಷ್ಟು ವಿಭಿನ್ನ ಕ್ಷೇತ್ರಗಳಲ್ಲಿ ಮನೆ ಮಂದಿಯೆಲ್ಲ ಸೇರಿ, ಅಪ್ಪ ಅಮ್ಮ ಮಕ್ಕಳು ಎಲ್ಲ ಸೇರಿ ಒಂದು ಹೊಸತನವನ್ನು, ಹೊಸ ಪ್ರಯೋಗವನ್ನು ಮಾಡಿ ಗೆದ್ದವರು. ಬನ್ನಿ ಅವ್ರ ಬಗ್ಗೆ ತಿಳ್ಕೊಳ್ಳೋಣ, ಆ ಮೂಲಕ ನಾವು ಕೂಡ ಒಂದಿಷ್ಟು ಕಲಿಯೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದ್ದೀನಿ. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಗೆಳತಿ ಸಬೀತಾ. ಸೊ ಒಬ್ಬ ಮನುಷ್ಯನಿಗೆ ಒಂದು ಹವ್ಯಾಸ ಅಂತಿರುತ್ತೆ, ಒಂದು ವೃತ್ತಿ ಅಂತಿರುತ್ತೆ. ಆದರೆ ರಿಗ್ರೆಟ್ ಅಯ್ಯರ್ ಅವರಿಗೆ ಹವ್ಯಾಸಗಳು ವೃತ್ತಿಗಳಿಗೆ ಲೆಕ್ಕನೇ ಇಲ್ಲ. ಅವರ ಒಟ್ಟಾರೆ ಒಂದು ಜೀವನ ಕ್ರಮ ನಿಜವಾಗ್ಲೂ ಮಾದರಿ ಅಂತ ಆಗುವಂಥದ್ದೇ. ಸೊ ಅವ್ರನ್ನ ಕೇಳೋಣ ಬನ್ನಿ, ಏನು ಅವರ ಒಂದು ಇಂಟ್ರೆಸ್ಟ್ ಏನು, ಆ ಒಂದು ಕೆಲಸಕ್ಕೆ ಸ್ಫೂರ್ತಿ ಏನು ಅಂತ. ಸೊ ವೆಲ್ಕಮ್ ಟು ದಿ ಶೋ. ನಮಸ್ಕಾರ. ಸೊ ನನಗೆ ನಿಜವಾಗ್ಲೂ ಕನ್ಫ್ಯೂಷನ್ ಆಗ್ತಿದೆ ನಿಮ್ಮನ್ನ ಯಾವ ರೀತಿ ಕರೆಯೋದು ಅಂತ. ಏನು ನಿಮ್ಮ ಈ ಒಂದು ನಾನಾ ವೃತ್ತಿಗಳು, ಪ್ರವೃತ್ತಿಗಳು, ಹವ್ಯಾಸಗಳು, ಏನು ರಿಗ್ರೆಟ್ ಅಯ್ಯರ್ ಅಂದರೆ ಏನು ಆ್ಯಕ್ಚುಲಿ? ನಿಜವಾಗ್ಲೂ ಬೇಸಿಕಲಿ ನೀವು ಏನಾಗಿದ್ರಿ, ಏನಾದ್ರಿ ಅಂತ? ಮೂಲತಃ ನಾವು ಬದುಕಿದ ಮೇಲೆ ನಮ್ಮದು ಅಂತ ಒಂದು ಅಸ್ತಿತ್ವ ಉಳಿಸ್ಕೊಳ್ಬೇಕು ಅಂದರೆ ಚಿಕ್ಕಲ್ಲಿ ಅದು ಬಂದಿರೋದಿಲ್ಲ, ಮುಂದಕ್ಕೆ ಅದು ಬರುತ್ತೆ. ಆದರೆ ಒಂದು ವೆಯ್ಟಿಂಗ್ ಪೀರಿಯಡ್ ಅಂತ ಬರುತ್ತೆ. ನಾನು ಓದಿದ್ದು ನ್ಯಾಷನಲ್ ಹೈಸ್ಕೂಲು, ನ್ಯಾಷನಲ್ ಕಾಲೇಜು. ಆ ಶಾಲೆ ದಿನಗಳಲ್ಲಿ ಮ್ಯಾಗ್ಝಿನ್ಗಳಿಗೆ ಅಲ್ಲಿ ಇಲ್ಲಿ ನಾನು ಸಣ್ಣ ಪುಟ್ಟದ ಕವನಗಳು ಅದು ಇದು ಕಳಿಸ್ತಾ ಇದ್ದೆ. ಆದರೆ ಅದು ಪಬ್ಲಿಷ್ ಆದಮೇಲೆ ಸಂತೋಷ ಆಗಿ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಮಾಡಬೇಕು ಅಂತ ಅನ್ನಿಸ್ತು. ಆವಾಗ ನಾನು ಪತ್ರಿಕೆಗಳಿಗೆ ಕಳಿಸೋಕ್ಕೆ ಶುರು ಮಾಡಿದೆ. ಆದರೆ ಪತ್ರಿಕೆಗಳಲ್ಲಿ ನನ್ನ ಸ್ಟ್ಯಾಂಡರ್ಡೋ ಅಥವಾ ನನ್ನಲ್ಲಿ ಇನ್ನೂ ಒಂದು ಬದುಕಲ್ಲಿ ತಿರುವು ಆಗಬೇಕು ಅನ್ನೋ ಗೊತ್ತಿಲ್ಲ. ಬಹಳ ರಿಗ್ರೆಟ್ ಲೆಟರ್ಗಳು ಬರ್ತಾಯಿತ್ತು. ಅಂದರೆ ಆ ರಿಗ್ರೆಟ್ ಲೆಟ್ರ್ ಅಂದರೆ, ವೈಲ್ ವಿ ಥ್ಯಾಂಕ್ ಯು ಫಾರ್ ದಿ ಮೆಟೀರಿಯಲ್ ಸೆಲ್, ವಿ ರಿಗ್ರೆಟ್ ಅವರ್ ಇನಿಬಿಲಿಟಿ. ತಾವು ವಿಶ್ವಾಸಪೂರ್ವಕವಾಗಿ ಕಳಿಸಿದ ಲೇಖನವನ್ನು ನಾವು ವಿಷಾದಪೂರ್ವಕವಾಗಿ ನಾವು ಹಿಂತಿರುಗಿಸ್ತಾ ಇದ್ದೀವಿ. ಆ ಸೋಲು ಅಂತ ಹೇಳ್ತೀವಿ, ಬಟ್ ನನಗೆ ಸೋಲು ಅಲ್ಲ. ಆ ಸೋಲಿನಲ್ಲಿ 375 ರಿಗ್ರೆಟ್ ಲೆಟರ್ಗಳು ಆ ಕಾಲದಲ್ಲಿ ನಮಗೆ ಬಂದವು. ಅದನ್ನು ವೆಂಕಟಪ್ಪ ಆರ್ಟ್ ಗ್ಯಾಲರಿನಲ್ಲಿ ಇಟ್ಟಾಗ ನನಗೆ ಈ ಎಷ್ಟು ಬೇಗ ನಮ್ಮಲ್ಲಿ ಪತ್ರಿಕೆಗಳಿಗೆ ಕವನ ಆಗಿರ್ಬೋದು, ಲೇಖನ ಆಗಿರ್ಬೋದು, ನಮ್ಮ ಛಾಯಾಚಿತ್ರ ಆಗಿರ್ಬೋದು, ಏನು ಕಳಿಸಿದ್ರು ಅದೆಲ್ಲ ವಾಪಸ್ ಬಂದಿದ್ದು ಎಷ್ಟು ಬೇಗ ಬರುತ್ತೆ. ನಮ್ಮಲ್ಲಿ ಏನು ಒಂದು ಸುಧಾರಣೆ ಆಗಬೇಕು. ಯಾಕಂದರೆ ಫಾರಿನಿಗೆ ನಾನು ಕಳಿಸ್ತಾ ಇದ್ದಾಗ ಅವ್ರು ಹೇಳೋರು. ಸೊ ಈ ರೀತಿ ರಿಗ್ರೆಟ್ ಲೆಟ್ರ್ ಇಟ್ಟಾಗ ನನ್ನ ಮೂಲತಃ ನನ್ನ ಹೆಸರು ತಂದೆ ತಾಯಿ ಇಟ್ಟು ಸತ್ಯನಾರಾಯಣ ಅಂತ. ಆದರೆ ಸತ್ಯನಾರಾಯಣ ಬಹುಶಃ ಸಮಾಜಕ್ಕೆ ಒಪ್ಪಲಿಲ್ವೋ ಏನೋ. ನನಗೆ ಆ ರಿಗ್ರೆಟ್ ಲೆಟರ್ ಬಂದಾಗ ಲೆಟರ್ಗಳ ಸೇರಿ ರಿಗ್ರೆಟ್ ಅಯ್ಯರ್ ಆಗ್ಬಿಟ್ರಿ ಅಂತ ಆವಾಗ ನನ್ನ ಪತ್ರಿಕೆಯವರು ನನಗೆ ಹೆಸರು ಕೊಟ್ಟರು. ಮಚ್ ಡೂ ಅಬೌಟ್ ಎಡಿಟರ್ಸ್ ರಿಗ್ರೆಟ್, ಮನುಜು ಕೊಲೋದೋಳು ಅದ್ವೈತಿ ಇವನ್, ಹತಾಶೆ ಅಯ್ಯರ್, ವಿಷಾದ ಅಯ್ಯರ್, ಸೋಲು ಅಯ್ಯರ್ ಅಂತ. ಆದರೆ ಕೊನೆಗೆ ಬಂದಿದ್ದು ನನಗೆ ಲೇಬಲ್ ಆಗಿ ರಿಗ್ರೆಟ್ ಅಯ್ಯರ್ ಅಂತ. ನೀವು ವ್ಯಂಗ್ಯ ಚಿತ್ರಕಾರರಾಗಿ ಗುರುತಿಸ್ಕೊಂಡಿದ್ದೀರಾ, ಫೋಟೋಗ್ರಫಿ ಇದೆ ನಿಮಗೆ ಹಾಬಿ, ಅದ್ರ ಜೊತೆಗೆ ಬರವಣಿಗೆ ಇದೆ. ಹ್ಯಾಂಡ್ ರೈಟಿಂಗಲ್ಲಿ ಒಂದು ಮ್ಯಾಗ್ಝಿನ್ ಮಾಡಬೇಕು ಅಂತ ನಿಮ್ಗೆ ಐಡಿಯಾ ಬಂದಿದ್ದು ಹೇಗೆ, ಯಾವ ರೀತಿ ಶುರುವಾಯಿತು ಅಂತ ಕೆಲಸ? ನೋಡಿ, ಅವಾಗ ಏನಾಯಿತು, ನಾನು ಪತ್ರಿಕೆಗೆ ಕಳಿಸಾಗ ನನಗೆ ರಿಗ್ರೆಟ್ ಲೆಟರ್ಗಳಂತ ಬಂದಾಗ ನನ್ನದೇ ಆದಂಥ, ನಾನೇ ಸೋಲ್ ಪ್ರೊಪ್ರೈಟರ್, ಓನರ್, ನಾನೇ ಎಡಿಟರ್ ಅಂತ ಆದಾಗ ನಂದು ಯಾವ ರೀತಿ ಒಂದು ತೃಪ್ತಿ, ಸಂತೋಷ. ನಾನು 4 ಜನಕ್ಕೋಸ್ಕರ ಮಾಡಬೇಕು ಅನ್ನೋದಲ್ಲ, ನಮಗೋಸ್ಕರ ನಾವು ಮಾಡ್ಕೊಂಡಾಗ ನಮಗೆ ಸಿಕ್ಕಂಥ ತೃಪ್ತಿ ಬೇರೆ ಥರದ್ದು. ಕಲ್ಲು ಹೊಡೆದು ಒಂದು ಗಿಡದಿಂದ ಮಾವಿನಕಾಯಿ ಉದುರಿಸ್ಕೊಂಡು ತಿಂದೋ ಒಂದು ರುಚಿ ನಾವು ಕೊಂಡುಕೊಂಡು ಬಂದಿರೋಂಥ ಅದರಲ್ಲಿ ಸಿಗೋದಿಲ್ಲ. ಆ ರೀತಿ ನನ್ನದೇ ಒಂದು ಕೈ ಬರೆದ ಪತ್ರಿಕೆ ಯಾಕೆ ಮಾಡಬಾರ್ದು? ಅಥವಾ ನಮ್ಮ ತಂದೆ ತಾಯಿ ಮುಂದೆ ನಿಂತ್ಕೊಂಡು ನನಗೊಂದು ಏನೋ ಬೇಕು ಅಂತ ಹೇಳುವಂಥ ಧೈರ್ಯ ಇರಲಿಲ್ಲ. ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತೇವೆ ಅಂದರೆ ಗೌರವ ಅಂತ ಹೇಳ್ತೇವೆ. ನನ್ನ ಮನೇಲಿ ಒಂದು ಡೈನಿಂಗ್ ಟೇಬಲ್ ಇರಲಿಲ್ಲ. 1969 ಇಸ್ವಿನಲ್ಲಿ ನಾನು ಮಾಡಿದೆ. ಅದರಲ್ಲಿ ಒಂದು ಬಿಳಿ ಹಾಳಿ A4 ಸೈಜನ್ನು 8 ಪುಟವಾಗಿ ಅದನ್ನು ಮಡಚಿಬಿಟ್ಟು ನನ್ನದೇ ಆದಂಥ ಸಂಪಾದಕೀಯ, ಅದರಲ್ಲಿ ವಾರದ ವ್ಯಕ್ತಿ, ಅದರಲ್ಲಿ ಅಲ್ಲಿ ಇಲ್ಲಿ ಸುತ್ತಮುತ್ತ ಅಥವಾ ರಂಗೋಲಿ ಹೆಂಗಸರಿಗಾಗಿ. ಸೊ ಈ ಒಂದು ಮ್ಯಾಗ್ಝಿನ್ ನೋಡಿದಾಗ ಅದರಲ್ಲಿ ಏನೇನು ಬರುತ್ತೋ ನನ್ನದೇ ಆದಂಥ ರೀತಿಯಲ್ಲಿ ಯಾಕೆ ಮಾಡ್ಬೋದು. ಬಟ್ ನಾನೇ ಇಟ್ಕೊಂಡ್ರೆ ಏನು ಬರುತ್ತೆ? ಮೊದಲು ನನ್ನ ಮನೆ ಸುತ್ತಮುತ್ತಲೇ ಇರೋರು ಕೊಟ್ಟು ನೋಡೋದು ಬೇಕು ಅಂತ ಹೇಳ್ಬಿಟ್ಟು ನಾನು ಎಲ್ರಿಗೂ ಕೊಟ್ಟೆ. ನನ್ನ ತಂದೆಗೆ ಒಂದು ಲೆಟ್ರ್ ಇತ್ತು, ಅದ್ರ ಲೆಟ್ರ್ ಸ್ಟೂಡೆಂಟಲ್ಲಿ, ನಮ್ಮ ಮನೆಯಲ್ಲಿ ಒಂದು ಡೈನಿಂಗ್ ಟೇಬಲ್ ಇಲ್ಲ ಅಂತ. ಆಮೇಲೆ ತಂದರು, ಅದು ಲೇಟಾಗಿ ಬಂತು. ಆದರೆ ಒಂದು ಯಶಸ್ವಿಯನ್ನು ಅದ್ರ ಮೂಲಕ ಕಂಡೆ. ಅಂದರೆ ನಾವು ನಮ್ಮ ಮೂಲಕ ಬಂದಂಥ ಕ್ರಿಯೇಟಿವಿಟಿ ಏನಾದರೂ ಒಂದು ಬರವಣಿಗೆ ರೂಪದಲ್ಲಿ ಮಾಡಿದರೆ ಯಾವ ರೀತಿ ಅದು ಮುಟ್ಟುತ್ತೆ ಅನ್ನೋದು. ಆದರೆ ನಾನು ಒಂದು ಬರವಣಿಗೆ ಕಾಪಿನ ಎಲ್ರಿಗೂ ಕೊಟ್ಬಿಟ್ಟು ವಾಪಸ್ ತೊಗೊಳೋದೆಲ್ಲ ಇರುತ್ತೆ ನೋಡಿ, ಅದು ಭಾಳ ಕಷ್ಟದ ಕೆಲಸ. ಅದನ್ನು ಕೊನೆಗೆ ಹೀಗೆ ಇಟ್ಕೊಂಡೆ. ಕೊನೆಗೆ ಒಂದು ಹಂತದಲ್ಲಿ ಅದನ್ನು ಭದ್ರವಾಗಿಟ್ಟೆ. ಅದನ್ನು ರೀಸೆಂಟಾಗಿ ಕಳಿಸಾಗ
ಬಹುಶಃ ಇಂಡಿಯಾದಲ್ಲಿ ಯಾರೂ ಕೈ ಬರದ ಪತ್ರಿಕೆ 98 ಇಶ್ಯೂ ಯಾರೂ ಮಾಡಿಲ್ಲ ಅಂಥೇಳಿ ನ್ಯಾಷನಲ್ ಅವಾರ್ಡ್ ಕೂಡ ಬಂತು ಆ್ಯಸ್ ಎ ಇದು ಟು ಹ್ಯಾವ್ ರನ್ ಎ ಮ್ಯಾಗ್ಝಿನ್ ರಿಟರ್ನ್ ಮ್ಯಾಗ್ಝಿನ್ ಅಂತ ಹೇಳ್ಬಿಟ್ಟು ಕೈ ಬರದ ಪತ್ರಿಕೆಗಳಿಗೆ ಅದೊಂದು ಸಂತೋಷ ತೃಪ್ತಿ ಆಯಿತು. ಅದು ಎರಡನೇದ್ದು ನೋಡಿ, ಒಂದು ಕ್ಯಾಮ್ರಾದಲ್ಲಿ ನನ್ನ ಒಂದು ಶೈಲಿಯಲ್ಲಿ ಚಿತ್ರಗಳನ್ನ ತೆಗೆಯೋಕೋದೆ. ಚಿತ್ರ ತೆಗೆದಾಗ ಪತ್ರಿಕೆ ಕಳಿಸೆ, ಬೇರೆಯವ್ರು ತೆಗೆದಿದ್ದೆ ನಾನು ರೀತಿಯಲ್ಲಿ ಹೇಗೆ ತೆಗೆದ್ರೆ, ಒಂದು ಹಸುನ ನೀವು ಏನಾದ್ರೂ ಒಂದು ಪೊಲೀಸ್ ಸ್ಟೇಷನ್ಗೆ ಎಳ್ಕೊಂಡು ಹೋಗ್ತಾ ಇರ್ಬೋದು, ಅಥವಾ ಒಂದು ಕೋತಿ ನಾಯಿನೇನ ಕೈ ಹಿಡ್ಕೊಂಡಾಗ ಹೇಗಿರ್ಬೋದು, ಅಥವಾ ವಿಧಾನಸೌಧಕ್ಕೆ ಕಸ ಐತಿತ್ತೋ ಅವರಂಥದ್ದು. ಅದಕ್ಕೆ ನನಗೆ ಸಾಹಿತ್ಯ ಗೊತ್ತಿದ್ದರಿಂದ ಕಸತೋಮ ಸದ್ಗಮಯ, ಡಂಬರೆಸ್ಟ್ ಅಥವಾ ಹಲೋ ಈ ರೀತಿ ಕ್ಯಾಪ್ಷನ್ ಬರೆಯೋಕ್ಕೂ ನನಗೆ ಬಂತು. ಅಂದರೆ ಇಲ್ಲಿ ಛಾಯಾಗ್ರಹಣಕ್ಕೆ ನಂತರ ಇಟ್ಕೊಂಡೆ. ತದನಂತರ ಈ ಛಾಯಾಗ್ರಹಣದಲ್ಲಿ ಒಂದು ಬಂದಾಗ ಈ ಕತೆ ಕವನಗಳಿಗೆ ನಾನು ಬರಿಬೇಕಾಗುತ್ತೆ. ಕತೆ ಕವನಗಳು ಬರೆದ್ರೆ ಒಬ್ಬ ಇಲ್ಲಿಸ್ಟ್ರೇಟರ್ ಅಂತ ಬೇಕಾಗುತ್ತೆ. ಇಲ್ಲಿಸ್ಟ್ರೇಟರ್ ನಾನೆಲ್ಲಿ ಹುಡ್ಕೊಂಡು ಹೋಗಬೇಕು, ನೀವೇ ಆಗ್ಬಿಟ್ರಿ. ಆವಾಗ ಯೋಚನೆ ಮಾಡಿದೆ. ನಾನು ಒಬ್ಬರ ಹತ್ರಕ್ಕೆ ಹೋಗಿ ಹೇಳಿದೆ, ಸರ್ ನಾನೊಂದು ಕಾರ್ಟೂನಿಸ್ಟ್ ಆಗಬೇಕು, ನನಗೆ ಹೇಳ್ಕೊಡಿದ್ರೆ ಇಷ್ಟು ಬೇಗ ನೀನು ಹೇಳಿದರೆ ಆಗೋದಿಲ್ಲ, ಅದಕ್ಕೆ ಒಂದು ಅನುಭವ ಬೇಕು. ದಿನ ಅಂದರೆ ಭಾನುವಾರ ಬಂದರೆ ಅವಿನ್ಯ ರೋಡಿಗೆ ಬುಕ್ ಸ್ಟಾಲ್ಗಳಿಗೆ ಹೋಗ್ಬಿಡ್ತೇವೆ, ಸೆಕೆಂಡ್ ಹ್ಯಾಂಡ್ ಬುಕ್ ಸ್ಟಾಲ್ಗೆ ಹೋಗಿ ಒಂದೊಂದು ವಾರದಲ್ಲಿ ಒಂದೊಂದು ಪುಸ್ತಕ ತೊಗೊಂಡು ಸುಮ್ಮನೆ ಗೀಚ್ತಾ ಇರೋದು. ಕೊನೆಗೆ ಒಂದು ಪತ್ರಿಕೆಗೆ ದಿನ 3 ಕಾರ್ಟೂನ್ ಕೊಡೋಕ್ಕೆ ಶುರು ಮಾಡಿಬಿಟ್ಟೆ. ಅವರು ಒಂದು ದಿವಸ ನನ್ನನ್ನು ಎಡಿಟ್ರ್ ಹಿಡ್ಕೊಂಡ್ಬಿಟ್ರು. ಅಷ್ಟರಲ್ಲಿ 5 ಕಾರ್ಟೂನ್ ಹಾಕಿದ್ರು ಬಿಡಿ. ದೊಡ್ಡ ಇಂಗ್ಲೀಷ್ ಪತ್ರಿಕೆ ಅದು. ಆ ಪತ್ರಿಕೆಯಲ್ಲಿ ಬಂದಾಗ ಹಿಡಿದುಬಿಟ್ಟು ನಿಂದು ಏನಪ್ಪ ಪ್ರಾಬ್ಲಮ್ ಅಂದರು. ಅಲ್ಲ ಸರ್, ನಂದು ಪತ್ರಿಕೆಯಲ್ಲಿ ಬರುತ್ತೋ ಇಲ್ವೋ ಮಟ್ಟಕ್ಕೆ, ಯಾಕಂದರೆ ಯಾರೋ ಒಬ್ಬರು ನನಗೆ ಹೇಳಿದರು, ನಿನ್ನಲ್ಲಿ ಇನ್ನೂ ಚೈತನ್ಯ ಇಲ್ಲ, ನಿನ್ನಲ್ಲಿ ಸುಧಾರಣೆ ಆಗಬೇಕು, ನಿನ್ನಲ್ಲಿ ಇನ್ನೂ ಒಂದು ಅನುಭವ ಬರಬೇಕು. ನನ್ನಲ್ಲಿ ಅನುಭವ ಬಂದಿದೆಯಾ ಅಂತ ಟೆಸ್ಟ್ ಮಾಡೋಕ್ಕೆ ನೀವೇ ತಾನೇ ಸರ್ ಜಡ್ಜ್. ಆಮೇಲೆ ಕರೆದುಬಿಟ್ಟು ಬೆನ್ನು ತಟ್ಬಿಟ್ಟು ಕಾಫಿ ಕೊಟ್ಟು, ನೋಡಪ್ಪ ಇದಕ್ಕೆ ನಮ್ಮವರೇ ಸ್ಟಾಫ್ ಇರ್ತಾರೆ, ನೀನು ಇದು ಮಾಡಿ ಎಲ್ಲಾದರೂ ಅಂದರು. ಆ ಕಾಲದಲ್ಲಿ ನಾನು ಒಂದು ಈವ್ನಿಂಗ್ ಪೇಪರ್ ಸಂಜೆವಾಣಿ ಅಂತ ಪತ್ರಿಕೆಗಳಿಗೆ 25 ವರ್ಷಗಳ ಕಾಲ ವ್ಯಂಗ್ಯ ಚಿತ್ರಕಾರನಾಗಿ ನಾನು ಮಾಡಿದ್ದೀನಿ. ಸಮಾಜ ಸುಧಾರಣೆಗೆ ಒಂದು ಪೆನ್ನು ಅಥವಾ ಒಂದು ಚಿತ್ರ ಅಥವಾ ಒಂದು ಕ್ಯಾಮ್ರಾ, ಒಂದು ಫೋಟೋ ಅಥವಾ ಬೇರೆ ರೀತಿಯ ಒಂದು ಸಮಾಜ ಸುಧಾರಣೆಗೆಲ್ಲ ಬೇಕಾಗುತ್ತೆ. ನೀವು ಹೇಳಿದ್ರೆ ಒಂದು ಪ್ರಶ್ನೆ ನಿಮ್ಮ ನೋಡಿದಾಗ ನಾನು ಕನ್ಫ್ಯೂಸ್ ಆಗುತ್ತೆ, ಯಾವ ಆ್ಯಂಗಲ್ಲು ಅಂತ. ಒಂದು ವ್ಯಕ್ತಿಗೆ ಒಂದು ಫೀಲ್ಡಲ್ಲಿ ಇತ್ತು ಅಂದರೆ ಅದು ಒಂದು ಶಾಶ್ವತ ಒಂದು ಸ್ಟ್ಯಾಗ್ನೆನ್ಸಿ ರೀಚ್ ಆಗಿಬಿಟ್ರೆ ಮುಂದಕ್ಕೆ ಬರೋದಕ್ಕೆ ಸಾಧ್ಯ ಇಲ್ಲ ಅಂತ. ಅದು ನಾನು ಕಂಡುಕೊಂಡಂಥ ಸತ್ಯ. ಅದರಲ್ಲಿ ನಾವೇನಾಗುತ್ತೆ, ನಮ್ಮಲ್ಲಿ ನಮ್ಮ ಒಂದು ತನವನ್ನು ಉಳಿಸ್ಕೊಳ್ಬೇಕಾದ್ರೆ ಎಲ್ಲ ನಾವು ಪ್ರಕ್ರಿಯೆಗಳನ್ನು ನಾವು ಇದು ಮಾಡ್ಕೊಳ್ಬೇಕಾಗುತ್ತೆ. ಆಮೇಲೆ ನಿಮಗೆ ನ್ಯಾಷನಲ್ ಅವಾರ್ಡ್ಸ್ ತುಂಬ ಸಾಕಷ್ಟು ವಿಭಿನ್ನ ಕ್ಷೇತ್ರಗಳಿಗೆ ಸಿಕ್ಕಿದೆ. ಎಷ್ಟು ಅವಾರ್ಡ್ ಸಿಕ್ಕಿದೆ ಸರ್ ನಿಮಗೆ? ಈಗ 8 ಅವಾರ್ಡ್ಗಳು ಸಿಕ್ಕಿದೆ. ಒಂದು ಇಂಟರ್ನ್ಯಾಷನಲ್ ಅವಾರ್ಡ್ ಬಂದಿದೆ. ನೋಡಿ, ಸಂಶೋಧನೆಗೆ ಯಾಕೆ ಹೋಗಬಾರ್ದು ಅಂತ ಒಂದು ಆಸೆ. ಯಾಕಂದರೆ ಫೀಲ್ಡ್ ಹೇಳಿದ್ನಲ್ಲ ನಿಮಗೆ, ಸಂಶೋಧನೆ ಅಂದಾಗ ನಾನು ಶ್ರೀರಂಗಪಟ್ಟಣಕ್ಕೆ ನನ್ನ ಹೆಂಡತಿಯವರ ಅಕ್ಕ ಅಲ್ಲಿದ್ದಾರೆ. ಯಾವಾಗಲೂ ಹೋದಾಗ ಅವ್ರ ಪಾಟ್ಗೆ ಅವ್ರು ಮಾತಾಡ್ತಾ ಕೂತ್ಕೊಳ್ಳೋರು. ಅಲ್ಲೇ ಒಂದು ಬಾಡಿಗೆ ಸೈಕಲ್ ತೊಗೊಂಡ್ಬಿಟ್ಟು ಸುಮ್ಮನೆ ಸುತ್ತೋದು. ಅಲ್ಲಿ ಸಿಮಿಟ್ರೀಸ್ ಇರ್ಬೋದು ಅಥವಾ ಭಾಳ ಒಂದು ಇತಿಹಾಸ ಇರೋದು, ಅದನ್ನೆಲ್ಲ ಒಂದು ಪುಸ್ತಕ ಮಾಡಿದೆ. ಅವಶೇಷದಲ್ಲಿ ಅರಳಿದ ಹೂವು ಅಂತ ಹೇಳ್ಬಿಟ್ಟು ನಂದೇ ಮಾಡಿದೆ. ಆಮೇಲೆ ಏನು ಮಾಡಿದೆ, ಅಲ್ಲಿ ಯಾತಕ್ಕೆ ಇದು ಬಂತು, ಅವರು ಇಂಗ್ಲೆಂಡ್ನಲ್ಲಿ ಎಷ್ಟೋ ಜನ ಇರೋರು, ಅವರು ಮುತ್ತಾತಂದ್ರಗಳು ಇಲ್ಲಿ ಅವರು ಒಂದು ಬ್ರಿಟಿಷ್ ಟೈಮಲ್ಲಿ ಸತ್ತೋಗಿರೋಂಥ ಸಿಮಿಟ್ರೀಸ್ ಇದೆ. ನನಗೆ ಆಮೇಲೆ ಬಂದು ನನಗೆ ಕೆಲವರು ಕೇಳಿದರು, ಸರ್ ನೀವು ಅದ್ರ ಬಗ್ಗೆ ನಮ್ಮ ಮುತ್ತಾತಂದಲ್ಲೆಲ್ಲ ಸಿಮಿಟ್ರೀಸ್ ಇದೆ ಅಂತ ಹುಡುಕೊಡಿ, ನಾವು ಫೈನಾನ್ಸ್ ಮಾಡ್ತೀವಿ ಅಂದರು. ನಾನು ಹೇಳಿದೆ, ನೋಡಿ ನಂದೊಂದು ಯಾವುದೋ ಒಂದು ನಿಟ್ಟಿನಲ್ಲಿ ನಡೆಯುವಂಥದ್ದು, ಆದರೆ ಇದಕ್ಕೆ ಸೀಮಿತ ಮಾಡ್ಕೊಳ್ಳೋದಿಲ್ಲ. ಸೌತ್ ಇಂಡಿಯನ್ ಸಿಮಿಟ್ರೀಸ್ ಆಫ್ ಇಂಡಿಯಾ ಅಂತ ಬಂದಿದ್ದರು. ಆದರೆ ನಾನು ಆವಾಗ ಸಂಶೋಧನೆಯಲ್ಲೂ ಇದೆಯೇ ತನ್ನತನ ಇದೆ ಅಂತ ಹೇಳ್ಬಿಟ್ಟು ನಾನು ಸಂಶೋಧನೆಗೆ ಹೋದೆ. ಅದನ್ನು ಸ್ವಲ್ಪ ಮಾಡ್ಕೊಂಡಿದ್ದ ಹಿನ್ನೆಲೆಯಲ್ಲಿ ಸಂಶೋಧನೆ ಕಮ್ಮಟ್ಟುಗಳಿಗೆಲ್ಲ ಹೋದೆ. ಆವಾಗ ಸಂಶೋಧನೆಗೆ ಏನು ಬೇಕು ಪರಿಕರಗಳೆಲ್ಲ ಅದನ್ನು ನೋಡ್ಕೊಂಡ್ಬಿಟ್ಟು ಒಂದು ಕ್ವಿಜ್ ಬಂತು ಒಂದು ಟಿ ವಿನಲ್ಲಿ, ದೊಡ್ಡ ಆಲದ ಮರ ಕಲ್ಕತ್ತಾದಲ್ಲಿರೋದು ಅಂತ. ಆವಾಗ ನನಗೆ ಯಾರೋ ಒಬ್ಬರು ಮಿತ್ರರು ಹೇಳಿದ್ರು, ಇಲ್ಲ ಅದು ಆಂಧ್ರದಲ್ಲಿರುವಂಥದ್ದು ಒಂದು. ಆದರೆ ಎಲ್ಲಿದೆ ಏನೂ ಇಲ್ಲ ಗೊತ್ತಿಲ್ಲ. ಇಲ್ಲಿಂದ 200 ಕಿಲೋಮೀಟರ್ ದೂರದಲ್ಲಿ ಅನಂತಪುರ ಡಿಸ್ಟ್ರಿಕ್ನಲ್ಲಿ ಒಂದು ಸಣ್ಣ ಒಂದು ಬೆಟ್ಟ ಗುಡ್ಡದ ಕೆಳಗಡೆ 5 ಎಕರೆ ಆಲದ ಮರ ಇದೆ ಅಂದರೆ ಹೇಗೆ? 3 ಸಾರಿ ಹೋದೆ, ಒಂದು ಸಾರಿ ಸೈಕಲ್ ಪಂಚರ್ ಆಯಿತು, 8 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕಾಯ್ತು. ತದನಂತರ ನನ್ನ ಹೆಂಡತಿಗೆ ನಾನು ಹೇಳಿದೆ, ನೋಡಮ್ಮ ಹೀಗಿದೆ, ನೀನು ಬಾ, ಯಾಕಂದರೆ ಅಲ್ಲೆಲ್ಲ ತೆಲುಗು ಮಾತಾಡ್ತೇನೆ. ಏನಪ್ಪ ಅವಳಿಗೆ ಭಾಷೆಗಳು ಕೆಲವು ಗೊತ್ತಿರೋದ್ರಿಂದ ಅವಳನ್ನೂ ಕರ್ಕೊಂಡು ಹೋಗಿ, ನಮ್ಮ ತಾಯಿನೂ ಕರ್ಕೊಂಡು ಹೋಗಿ, ಎಲ್ಲರೂ ಕರ್ಕೊಂಡು ಹೋದೆ. ಅಲ್ಲಿ ಸಂಶೋಧನೆ ರೀತಿಯಲ್ಲಿ ಅಲ್ಲೂ ಸಂಶೋಧನೆ ಮಾಡಿದೆ. ಅದು ನನಗೆ ಇಂಟರ್ನ್ಯಾಷನಲ್ ಅವಾರ್ಡ್ ಬಂತು, ಗಿನ್ನೆಸ್ ರೆಕಾರ್ಡು. ಇನ್ನು ನೀವು ಹೇಳಿದ್ದು ನ್ಯಾಷನಲ್ ರೆಕಾರ್ಡ್ಸು. ನನ್ನ ಪ್ರಪಂಚದ ಚಿಕ್ಕ ತೆಂಗಿನಕಾಯಿ ನನ್ನ ಹತ್ರ ಸಿಕ್ಕಿದೆ. ಅದು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಇನ್ನೂ ಅಕ್ಸೆಪ್ಟೆನ್ಸ್ ಸಿಕ್ಕಿಲ್ಲ, ಆದರೆ ನ್ಯಾಷನಲ್ ಲೆವೆಲಲ್ಲಿ ಸಿಕ್ಕಿದೆ. ಆಮೇಲೆ ಕೈ ಬರದ ಪತ್ರಿಕೆ ಅಂತ ತಮಗೆ ಆವಾಗಲೇ ಹೇಳಿದೆ, ಕೈ ಸೋತಿದ್ರಿಂದ, ಆದರೆ ಸೋತಿಲ್ಲ. ನಿಮ್ಗೆ 98 ಇದನ್ನ ಸಂಚಿಕೆಗಳನ್ನು ತೆಗೆದುಕೊಂಡು ಬಂದಿದ್ದೀರಾ ನೀವು. ಕೈ ನೋವಾಗದೆ ಇರುತ್ತೆ ಮತ್ತೆ. ಆದರೆ ನೀವು ಬರವಣಿಗೆ ಪರ್ಫೆಕ್ಷನ್ ಆಯಿತು ಅಲ್ಲಿ ಅಂತ. ಬರವಣಿಗೆ ಪರ್ಫೆಕ್ಷನ್ನು, ಬಟ್ ಮೆಂಟಲಿ ಐ ಆಮ್ ಪ್ರಿಪೇರ್ಡ್ ಫಾರ್ ಎನಿಥಿಂಗ್ ಅಂತ, ಅಂದರೆ ಸುಧಾರಣೆ ಆಗಿದೆ ಅಂತ ಹೇಳ್ಬೋದಾಗಿತ್ತು. ಓಕೆ ಸರ್, ನಿಮ್ಮ ಜೊತೆ ಮಾತಾಡ್ತೀನಿ. ಸೊ ವೀಕ್ಷಕರೇ, ನಿಜವಾಗ್ಲೂ ವಿಭಿನ್ನ ವ್ಯಕ್ತಿತ್ವ ಇರುವಂತಹ ಒಂದು ಅಯ್ಯರ್ ಕುಟುಂಬ ಇದು. ಸೊ ಮತ್ತಷ್ಟು ಮಾತಾಡೋಣ ಇವ್ರ ಜೊತೆಗೆ ಚಿಕ್ಕ ಬ್ರೇಕ್ನ ನಂತರ.